ನಕ್ಷತ್ರ ನಾಡಿ ರೇಖಿ ಹೀಲಿಂಗ್ ಕೋರ್ಸ್ ಜುಲೈ 23ರಿಂದ ಪ್ರಾರಂಭ. ಆನ್ಲೈನ್ ತರಗತಿಗಳು ಕೇವಲ 899 ರೂಪೀಸ್ ಮಾತ್ರ. ಟಿವಿಯಲ್ಲಿ ತೋರಿಸಿದ ಸಂಖ್ಯೆಗೆ ಕರೆ ಮಾಡಿ. ರೇಖಿ ಲೆವೆಲ್ 1 ಮತ್ತು ಲೆವೆಲ್ 2. ಮೊದಲ ಹಂತದಲ್ಲಿ ಸ್ವಯಂ ಚಿಕಿತ್ಸೆ ಮಾಡುವ ವಿಧಾನವನ್ನು ನಿರಂತರ ಶಕ್ತಿಯಿಂದ ಕಲಿಯಿರಿ. ಎರಡನೇ ಹಂತದಲ್ಲಿ ಶಕ್ತಿಯ ವಿನಿಮಯ ಹಾಗೂ ಪ್ರಾಯೋಗಿಕ ಕೌಶಲಗಳನ್ನು ಅಭ್ಯಾಸ ಮಾಡಿ ಇತರರಿಗೂ ಚಿಕಿತ್ಸೆ ನೀಡುವ ಸಾಮರ್ಥ್ಯ ಬೆಳೆಸಿಕೊಳ್ಳಿ. ರೇಖಿಯ ಸಂಪೂರ್ಣ ಜ್ಞಾನವನ್ನು ಪಡೆಯಿರಿ. ರೇಖಿ ಮಾಸ್ಟರ್ ಆಗಿ ಆಯುರ್ವೇದ ಶಕ್ತಿಯನ್ನು ಬೆಳೆಸಿಕೊಳ್ಳಿ. 7 ಚಕ್ರಗಳನ್ನು ಸಮತೋಲನಗೊಳಿಸುವುದು. ಮೂಲಾಧಾರದಿಂದ ಸಹಸ್ರಾರದವರೆಗೆ ಶಕ್ತಿಯ ಸಮತೋಲನ. ರೋಗ ನಿವಾರಣೆ ಮತ್ತು ಶಕ್ತಿವರ್ಧನೆ. ಮಾನಸಿಕ ಹಾಗೂ ದೈಹಿಕ ಶಕ್ತಿಯನ್ನು ಪುನರ್ಸ್ಥಾಪಿಸಲು ಶ್ರೇಷ್ಠ ಪಾಠಗಳು. ಬಣ್ಣಗಳು, ಧ್ವನಿಯ ಶಕ್ತಿ ಮತ್ತು ಯೋಗಾಸನಗಳ ಸಮರ್ಪಿತ ಉಪಯೋಗ. ಪಂಚಭೂತಗಳ ಸಮತೋಲನ ತಂತ್ರಗಳು. ನೆಲದ ಶಕ್ತಿ, ನೀರಿನ ಶುದ್ಧತೆ, ಬೆಂಕಿಯ ಶಕ್ತಿ, ಗಾಳಿಯ ಚಲನೆ, ಆಕಾಶದ ಶಾಂತಿ. ಮನೆಯಲ್ಲಿಯೂ ಶಕ್ತಿಯ ಬೆಳವಣಿಗೆ. ನಿಮ್ಮ ಮನೆಗೆ ಮತ್ತು ದೇಹಕ್ಕೆ ಧನಾತ್ಮಕ ಶಕ್ತಿ ಹರಿಸಲು ತಂತ್ರಗಳು. ಕ್ರಿಸ್ಟಲ್ ಹೀಲಿಂಗ್. ಮೂನ್ಸ್ಟೋನ್, ಜಿರ್ಕಾನ್, ಕಬ್ಬಿಣ ಕ್ರಿಸ್ಟಲ್ಗಳಿಂದ ಶಕ್ತಿ ಚಕ್ರಗಳಿಗೆ ಚಿಕಿತ್ಸೆ. ಸ್ನೇಹಪೂರ್ಣ ಶಕ್ತಿ ಹರಡುವ ಎಸೆನ್ಷಿಯಲ್ ಆಯಿಲ್ ಮತ್ತು ಕ್ರಿಸ್ಟಲ್ಗಳು. ಕೋರ್ಸ್ ವಿವರಗಳು. 4 ದಿನಗಳ ಆನ್ಲೈನ್ ತರಗತಿ ಜುಲೈ 23ರಿಂದ. ಸಮಯ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆ ಅಥವಾ ರಾತ್ರಿ 8 ಗಂಟೆಯಿಂದ 9 ಗಂಟೆ. ಶುಲ್ಕ 899 ರೂಪಾಯಿ ಮಾತ್ರ. ಈ ಕೋರ್ಸ್ ನಿಮಗೆ ಏಕೆ ಅಗತ್ಯ? ಆರೋಗ್ಯವನ್ನು ಸುಧಾರಿಸಿಕೊಳ್ಳಿ. ವರ್ಣ, ಖರ್ಚ, ಸಂಬಂಧ, ಉದ್ಯೋಗದ ತೊಂದರೆಗಳನ್ನು ಪರಿಹರಿಸಿ. ಸ್ವಯಂ ಚಿಕಿತ್ಸೆ, ಸೆಲ್ಫ್ ಟ್ರೀಟ್ಮೆಂಟ್ ಕಲಿಯಿರಿ. ಸಂಪರ್ಕಿಸಲು ಹೇಗೆ? ನಮ್ಮ ಯೂಟ್ಯೂಬ್ ಚಾನೆಲ್ ನಕ್ಷತ್ರ ನಾಡಿ ಅನ್ನು ಭೇಟಿ ಮಾಡಿ. ಪ್ರಖ್ಯಾತ ಜ್ಯೋತಿಷ್ಯರು ಪಂಡಿತ್ ದಿನೇಶ್ ಗುರುಜಿ ಅವರಿಂದ ನಿಮ್ಮ ಭವಿಷ್ಯವನ್ನು ಜ್ಯೋತಿಷ್ಯದಿಂದ ಅನಾವರಣ ಮಾಡಿಕೊಳ್ಳಿ. ಇದು ಪಂಡಿತ್ ದಿನೇಶ್ ಗುರುಜಿ ಅವರದೇ ಆದ ವಿಶಿಷ್ಟ ಭವಿಷ್ಯವಾಣಿ ಆ್ಯಪ್ನಿಂದ ಬೆಂಬಲಿತ ಕೋರ್ಸ್. ಹೊಸ ಬ್ಯಾಚ್ ಆರಂಭ ಆಗಸ್ಟ್ 11ರಿಂದ. ಕೇವಲ 15 ದಿನಗಳು ಮಾತ್ರ. ಮನೆಯಿಂದಲೇ ಬಾಧಕಾಲಿಕ ಆದಾಯವನ್ನು ಗಳಿಸಿರಿ. ಲೈವ್ ಸ್ವಿಮ್ ಕ್ಲಾಸುಗಳು ಬೆಳಗ್ಗೆ ಅಥವಾ ಸಂಜೆ ಬ್ಯಾಚ್ ಆಯ್ಕೆ ಮಾಡಿ. ಯಾವುದೇ ಅನುಭವ ಅಗತ್ಯವಿಲ್ಲ. ನಿಮ್ಮ ಮನೆಯಿಂದಲೇ ಕಲಿಯಬಹುದು. ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ. ಮ್ಯಾಕ್ಸ್ ಶೇಟ್ವನಡೆ. ನಮಸ್ತೆ ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ಎಂದಿನಂತೆ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ನಿಖರವಾದಂತಹ ಮಾಹಿತಿಯನ್ನು ನೀಡೋದಕ್ಕೆ ಹಾಗೆ ಪ್ಲಾನೆಟ್ ಅಸ್ಟ್ರಾಲಜಿಯ ಬಗ್ಗೆ ಮಾಹಿತಿಯನ್ನು ನೀಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪಂಡಿತ ದಿನೇಶ್ ಗುರುಜಿ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಗುರೂಜಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯಿತು. ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ. ನಿಮ್ಮ ಯಾವುದೇ ಸಮಸ್ಯೆಗಳಿರ್ಬೋದು, ಎಂತಹದ್ದೇ ಸಮಸ್ಯೆಗಳಿರ್ಬೋದು, ಆ ಸಮಸ್ಯೆಗಳಿಗೆ ಜ್ಯೋತಿಷ್ಯ ಶಾಸ್ತ್ರದ ಮೂಲಕ ಹಾಗೆ ಪ್ಲಾನೆಟ್ ಅಸ್ಟ್ರಾಲಜಿಯ ಮೂಲಕ ನಿಖರವಾದಂತಹ ಪರಿಹಾರ ಮಾರ್ಗವನ್ನು ಕೂಡ ಕಂಡುಕೊಡ್ತಾರೆ. ನೀವು ಕರೆ ಮಾಡಿ ಮಾತನಾಡಿ. ಕರೆ ಮಾಡಿದಾಗ ನಿಮ್ಮ ಡೇಟ್ ಆಫ್ ಬರ್ತ್ ಹಾಗೆ ಬರ್ತ್ ಆಫ್ ಟೈಮ್ ಹಾಗೆ ಬರ್ತ್ ಆಫ್ ಪ್ಲೇಸನ್ನು ಹೇಳಬೇಕಾಗುತ್ತೆ. ಆಕಸ್ಮಿಕವಾಗಿ ನಿಮಗೆ ಗೊತ್ತಿಲ್ಲ ಅನ್ನೋದಾದರೆ ನೀವು ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೋದು. ಪ್ರಶ್ನಾಶಾಸ್ತ್ರದಲ್ಲಿ 1ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನು ಹೇಳಬೇಕಾಗತ್ತೆ. ಎಸ್, ಮೊದಲ ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಕೇಳಿಸ್ತಾ ಇಲ್ಲ. ನಮಸ್ತೆ, ಎಲ್ಲಿಂದ? ಯಾರ ಬಗ್ಗೆ ಕೇಳಬೇಕಾಗಿತ್ತು? ಅಲ್ಲ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಗುರುಜಿಯವರು ಮಾತಾಡ್ತಾರೆ. ನಮ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಡಮ್. ಏನು ಸ್ವಲ್ಪ ಜೋರಾಗಿ ಮಾತಾಡಿ. ನಮ್ದು ಪೊಲೀಸ್ ಡಿಪಾರ್ಟ್ಮೆಂಟ್. ಅರ್ಥ ಆಗ್ತಿಲ್ಲ ಸರ್. ನಮ್ದು ಪೊಲೀಸ್ ಇಲಾಖೆ ಮೇಡಮ್. ಪೊಲೀಸ್ ಇಲಾಖೆ. ಓಕೆ. ಏನ್ ವಿಚಾರವಾಗಿ ಕೇಳಬೇಕಾಗಿತ್ತು ಸರ್? ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ ಅಥವಾ ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಒಂದು ಆರೋಪಿ ಸಿಕ್ಕಿಲ್ಲ ಮೇಡಮ್. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ ಸರ್ ಅಥವಾ ಡೇಟ್ ಆಫ್ ಬರ್ತ್? ಪ್ರಶ್ನಾಶಾಸ್ತ್ರ. ಓಕೆ, ಹಂಗಾದ್ರೆ 1ರಿಂದ 249 ಒಂದು ಸಂಖ್ಯೆಯನ್ನ ಹೇಳಿ ಸರ್. 8. ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ಕಾರ. ನಮಸ್ತೆ ಗುರುಜಿ. ನನ್ನ 10 ವರ್ಷದ ಅನುಭವದಲ್ಲಿ ಫಸ್ಟ್ ಟೈಮ್ ಈ ಥರ ಒಂದು ಕ್ವಶನ್ ಬಂದಿರೋದು ಆರಕ್ಷಕರಿಂದ.
ಈಗ ಒಬ್ಬ ಆರೋಪಿ ಬಂದಿಲ್ಲ, ಏನು ನಿಮ್ಮ ತಲೆ ಮೇಲೆ ಬಂದಿದೆ ಸರ್ ಅದು? ಒಂದ್ 10 ವರ್ಷ ಆಯ್ತು ಎಕ್ಸಿಡೆಂಟ್ ಮಾಡ್ಕೊಂಡು ಹೋಗಿದ್ದಾನೆ ಗುರುಜಿ, ಸಿಕ್ಕಿಲ್ಲ. 10 ವರ್ಷ, ಓಕೆ ಆಯ್ತಾಯ್ತು. 8 ಅಂತ ನೋಡೋಣ, 8 ಅಂತ ನೋಡ್ತೀವಿ ನಂಬರು. ಒಬ್ಬ ವ್ಯಕ್ತಿ ಹುಡುಕ್ಬೇಕು ಅಂತಂದರೆ ಯಾವ ಒಂದು ಮನೆಗಳನ್ನು ನೋಡಬೇಕಾಗತ್ತೆ. ಈಗ ತಂದೆ ಆದರೆ 9ನೇ ಮನೆ ನೋಡಬೇಕು, ಮಗ ಆದರೆ 5ನೇ ಕಸ್ಬ್ ನೋಡ್ತೀವಿ. ಇಲ್ಲಿ ಟಕ್ಕ ಕಳ್ಳ, ಟಕ್ಕ 6ನೇ ಮನೆ ನೋಡ್ತೀವಿ. 6ನೇ ಮನೆ ಎನಿಮೀಸು, ತೀಫು, ಇವೆಲ್ಲ 6ನೇ ಮನೆ ಇರ್ತಕ್ಕಂಥದ್ದು. 6ನೇ ಮನೆ ಏನು ಹೇಳುತ್ತೆ ಆ ಒಂದು ವಿಚಾರದಲ್ಲಿ, ಕಸ್ಪಲ್ಲಿ ಅಂತ ನೋಡೋಣ ಮೊದಲು. ಅಲ್ಲಿ ಆ ಸೋರ್ಸ್ ಎಲ್ಲ ಹೇಳ್ಬಿಡುತ್ತೆ, ಎಲ್ಲ ಕಂಪ್ಲೀಟ್ ಸೋರ್ಸು ಡಿಕೆ ಎಲ್ಲ ಆಗುತ್ತೆ. ಶನಿ ಅವ್ರಿಗೀಗಾಗಲೇ ವಯಸ್ಸಾಗಿದೆ, ಕೈ ಕಾಲು ಬಿದೋಗಿದೆ, ಯಾಕಂದರೆ ಶನಿ 12ನೇ ಮನೆ. ಹಾಗೆ ಯಾವಾಗ ನಮ್ಮ ಒಂದು 12ನೇ ಮನೆ ಕಾಂಬಿನೇಷನ್ ತೋರಿಸುತ್ತೆ, 12ನೇ ಮನೆ ಕಾಂಬಿನೇಷನ್ ತೋರಿಸಿದಾಗ ಸ್ವಲ್ಪ ಸಿಗೋದು ತುಂಬಾ ಟಫು. ಮತ್ತು ಆ ಒಂದು ಶನಿ ನಕ್ಷತ್ರದಲ್ಲಿ ಇರೋದ್ರಿಂದ 10 11 ಇರೋದ್ರಿಂದ ಅವನು ವೇಷನೂ ಬದಲಾಯಿಸ್ಕೊಂಡಿರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ, ಮೊದಲನೇದು. ಹಾಗೆ ಕೊನೆಯಲ್ಲಿ ಅವನು ಸಿಗಾಕೋಬೇಕು ಅಂತಂದರೆ ನಮಗೆ 10 ಮತ್ತು 11 ಬರಬೇಕು. ನಮ್ಮ ಪ್ರಶ್ನೆಗೆ ಇಲ್ಲಿ 10 11 ಇರಬೇಕು. ಇಲ್ಲಿ ಮಾತ್ರ 10 11 ಇದೆ, ಬಟ್ ಇಲ್ಲಿ ಮಾತ್ರ 3 6 ಇದೆ. ಸ್ವಲ್ಪ ಕಷ್ಟದ ವಿಚಾರವೇ ಆದರೂ ಕೂಡ ದಶಾಭುಕ್ತಿ ಅಂತರ್ಭುಕ್ತಿಲಿ ನೋಡೋಣ. ದಶಾಭುಕ್ತಿ ಅಂತರ್ಭುಕ್ತಿಲಿ ಸಿಗಾಕೊಳ್ತಕ್ಕಂಥ ಒಂದು ಸಮಯ ತೋರಿಸುತ್ತೆ. ಕೇತುನಲ್ಲಿ 2ನೇ ಮನೆ, 5ನೇ ಮನೆ, 11ನೇ ಮನೆ, 2 ಮನೆ ಎಲ್ಲ ಎರಡು ಇದೆ. ಅವ್ರ ಫ್ಯಾಮಿಲಿಲಿ ಆರಾಮಾಗಿ ಫಸ್ಟ್ ಕ್ಲಾಸಾಗಿ ಕೂತಿದ್ದಾನೆ. ಬದುಕಿದ್ರೆ ಅವನ ಫ್ಯಾಮಿಲಿಯಲ್ಲಿ ಫಸ್ಟ್ ಕ್ಲಾಸಾಗಿ ಕೂತಿದ್ದಾನೆ. ಅವನಿಗೆ ಸೆರೆವಾಸ ಆಗಬೇಕು ಅಂತಂದರೆ 3ನೇ ಮನೆ ಬರುತ್ತೆ, 8ನೇ ಮನೆ ಬರುತ್ತೆ, 12ನೇ ಮನೆ ಬರುತ್ತೆ. ಇಲ್ಲಿ 8 3 8 12 ಕಾಂಬಿನೇಷನ್ ಯಾವುದಾದ್ರು ಗ್ರಹ ಸದ್ಯಕ್ಕೆ ಇದರಲ್ಲಿ ಇದೆಯಾ ಅಂತಂದರೆ 4 ಇದೆ, ಮನೇಲಿದ್ದಾನೆ ಆರಾಮಾಗಿ. ಸ್ವಲ್ಪ ಓಡಾಡೋದು ಜಾಸ್ತಿ 12 ಇರೋದ್ರಿಂದ ಎಂಡ್ ಆಫ್ ದಿ ಡೇ ಅವನಲ್ಲಿ ಮನೇಲಿ ಇಚ್ಛೆಗಿರಲ್ಲ ಓಡಾಡ್ತಕ್ಕಂಥದ್ದು. ಗುರು ಅವನಿಗೆ ಸೆರೆವಾಸ ಕೊಡೋದು ಕಷ್ಟ, ಸಿಗಾಕೊಳ್ಬೋದು, ಮಾಡ್ಬೋದು. ಎಲ್ಲಿವರೆಗೂ ಇದೆ ಇದು? 2034ವರೆಗೂ ಇರೋದ್ರಿಂದ ಸಾಧ್ಯವಾದಷ್ಟು ಸ್ವಲ್ಪ ಕಷ್ಟವೇ ಅವರು ಸಿಗ್ತಕ್ಕಂಥದ್ದು, ಸ್ವಲ್ಪ ಕಷ್ಟವೇ. ಸಿಕ್ಕಿದ್ರೂ ಕೂಡ ಏನೂ ಮಾಡೋಕ್ಕಾಗಲ್ಲ. ಗ್ರಹಗತಿಗಳು ಸಪೋರ್ಟ್ ಅವ್ರಿಗೆ ಚೆನ್ನಾಗಿದೆ. ಅವ್ರಿಗೆ ಕಸ್ಪಲ್ ಏನು ಹೇಳಿದೆ, 12ನೇ ಮನೆ ಕಾಯಿಲೆಯಿಂದ ನರಳತಕ್ಕಂಥದ್ದು, ಸ್ವಲ್ಪ ವಯಸ್ಸಾಗಿರ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ಲೈನಲ್ಲಿದ್ದೀರಾ? ಇದ್ದೀರಾ? ಸ್ವಲ್ಪ ಜೋರಾಗಿ ಮಾತಾಡಿ ಸರ್. ಈಗ ಅವ್ನ ವಯಸ್ಸು ಎಷ್ಟು ಸರ್? ನಾವು ಜಸ್ಟ್ ಫಾರ್ ನಮ್ಮ ಕಲಿಕೆಗೆ ಹಾಂ ಎಷ್ಟು ವಯಸ್ಸು? ಅವ್ನಿಗೆ 24 ಇತ್ತು ಗುರುಜಿ, ಹೋದಾಗ ಮನೆ ಬಿಟ್ಟು ಹೋದಾಗ. ಹಾಂ, ಈಗ 34. ಹೌದು ಗುರುಜಿ. ಓಕೆ ಓಕೆ ಓಕೆ. ಸ್ವಲ್ಪ ಟಫ್ ಅಂತ ತೋರಿಸ್ತಾ ಇದೆ 12ನೇ ಮನೆ ಬಂದಾಗ, ಕಷ್ಟ. ಊರು ಬಿಟ್ಟು ಹೋಗಿದ್ದಾನೆ ಗುರುಜಿ, 10 ವರ್ಷ ಆಯ್ತು. ಆಯಿತು ಸರ್, ಆಯಿತು. ಬೇರೆಯವ್ರ ಮನೇಲಿದ್ದಾರೆ ಆರಾಮಾಗಿ. 12ನೇ ಮನೆ ಬಂದಿದೆಯಲ್ಲ, ಬರೋಲ್ಲ ಅಂತ. ನೋ ರಿಟರ್ನ್, ಐಸೋಲೇಷನ್ ಅಂತ ಕರಿತೀವಿ. ಹೇಳಿದ್ನಲ್ಲ 12ನೇ ಮನೆ. ಅಲ್ಲ, ಹುಡುಕಾಡ್ರೆ ಚೇತನ್ ಗುರುಜಿ ತಪಾಸಣೆ ಮಾಡಿದ್ರೆ ಕಷ್ಟ ಸರ್, ತುಂಬ ಕಷ್ಟ. ಅಲ್ಲಿ ಬರಲಿಲ್ಲ ಅಂತ ಹೇಳಿದ್ದೆ. 6ನೇ ಮನೆ ಅಂತ ನೋಡಿದ್ನಲ್ಲ, ಅದು ಕಳೆದೋಗಿರೋದು, ಯಾರ ಜೊತೆ ಹೋಗಿರೋದು, ಟಕ್ಕನ ಸ್ಥಾನ ಅಂತ ನೋಡಿ ನಾವು ಮಾಡಿದಾಗ ಅದು ಬರಲ್ಲ, ಕಷ್ಟ. ಓಕೆ, ಸಾರಿ ಸರ್, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು ಅಂತ ಅನಿಸುತ್ತೆ. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯವನ್ನು ಕಲಿಬಹುದಾಗಿದೆ. ನೋಡಿ, ಹಿಂದೆ ಆಗಿರೋದಾಗಿರ್ಬೋದು, ಮುಂದೆ ಆಗೋದಾಗಿರಬಹುದು. ಇವಾಗ ಪ್ರೆಸೆಂಟ್ ಏನು ಮಾಡಬೇಕು, ಇನ್ನು ಮುಂದೆ ಆಗೋದರ ಒಂದು ಸಮಸ್ಯೆಗಳಿಗೆ ಪರಿಹಾರ ಮಾರ್ಗವಾಗಿ ಏನು ಮಾಡ್ಕೋಬೇಕು, ಅಥವಾ ನಾವು ಪಾಸಿಟಿವ್ ಆಗಿ ಇರಬೇಕು ಅಂದರೆ ಜ್ಯೋತಿಷ್ಯವನ್ನು ಕಲಿಲೇಬೇಕಾಗತ್ತೆ. ಇದಕ್ಕೆಲ್ಲ ಕೂಡ ಒಂದೇ ಒಂದು ವೇದಿಕೆ ಅಂತಂದರೆ ನಕ್ಷತ್ರ ನಾಡಿ ವೇದಿಕೆ. ಈ ವೇದಿಕೆ ಮುಖಾಂತರ ನೀವು ಜ್ಯೋತಿಷ್ಯವನ್ನು ಕಲಿಬಹುದು. ಅದು ಆಗಸ್ಟ್ 11ನೇ ತಾರೀಕು ಮನೆ ಮಂದಿ ಸಮೇತ ಜ್ಯೋತಿಷ್ಯವನ್ನು ಕಲಿಬಹುದು. ನಿಮ್ಮ ಸಮಸ್ಯೆಗಳಿಗೆ ನೀವೇ ಪರಿಹಾರ ಮಾರ್ಗವನ್ನು ಕೂಡ ಕಂಡುಕೊಳ್ಬಹುದಾಗಿದೆ. ಎಸ್, ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ ಮೇಡಮ್, ನಾವು ಮಹೇಶ್ ಅಂತ ಮೈಸೂರಿಂದ ಕರೆ ಮಾಡ್ತಾ ಇದ್ದೀವಿ. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಫೈನಾನ್ಷಿಯಲ್ ಬಗ್ಗೆ ಕೇಳಬೇಕಿತ್ತು. ಪ್ರಶ್ನಾಶಾಸ್ತ್ರ. ಓಕೆ, ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ ಅಥವಾ ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಪ್ರಶ್ನಾಶಾಸ್ತ್ರ. ಪ್ರಶ್ನಾಶಾಸ್ತ್ರ. ಓಕೆ, ಒಂದು ಸಂಖ್ಯೆಯನ್ನು ಹೇಳಿ. 119. 119. ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ತೆ ಗುರುಜಿ. ಫೈನಾನ್ಷಿಯಲಿ ನೋಡಬೇಕು ಅಂದರೆ 2ನೇ ಕಸ್ಬ್ ನೋಡ್ಬಿಟ್ಟು ಹೇಳ್ತೀನಿ. 2 ನಿಮಗೆ ಕೂಡಿಟ್ಟಿರ್ತಕ್ಕಂಥ ಹಣ. ಈ ಕಾಂಬಿನೇಷನಲ್ಲಿ ಜಾಬ್, ಬಿಸ್ನೆಸ್, ಫಿನಾನ್ಸ್ ನೋಡಿದ್ರೆ ಫಸ್ಟು ಮರ 9. ಫಸ್ಟು ಇನ್ಫ್ಲೋ ಆಫ್ ಫಂಡ್ಸೇ ಕಮ್ಮಿ ಇದೆ. ಇನ್ಫ್ಲೋ ಕಮ್ಮಿ ಇದ್ದಾಗ ತಾನೇ ನಮಗೆ ಸಮಸ್ಯೆ ಆಗುತ್ತೆ. 1 ಅದನ್ನು ಉಳಿಸ್ಕೊಳ್ತಕ್ಕಂಥದ್ದು 11 ಇದೆ, ಪ್ರಾಫಿಟಲ್ಲಿದೆ. 7ನೇ ಮನೆ ನೀವು ಯಾವುದಾದ್ರು ಒಂದು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ, ಸೇವಿಂಗ್ಸ್ ಆಗೇ ಆಗುತ್ತೆ. ಅಂಡರ್ಗ್ರೌಂಡಲ್ಲಿ
ಕೆಲವೊಂದು ನಿಮಗೆ 3-8 ಕಾಂಬಿನೇಷನ್ನು ನೆಗೆಟಿವ್ ಬಂದಾಗ ಯಾರಿಗಾರು ದುಡ್ಡು ಕೊಟ್ಟು ಕಳ್ಕೊಳ್ತಕ್ಕಂಥದ್ದು ತೋರಿಸ್ತಾ ಇದೆ. ನಿಧಾನವಾಗಿ ನಿಮ್ಮ ವೆಲ್ತ್ ಫೈನಾನ್ಸ್ ಇಂಪ್ರೂವ್ ಆಗಬೇಕು ಅಂದರೆ ಮ್ಯೂಚುವಲ್ ಫಂಡಲ್ಲಿ ಇಟ್ಕೊಳ್ಳಿ. ಆ ಮ್ಯೂಚುವಲ್ ಫಂಡಲ್ಲಿ ಇಟ್ಕೊಂಡ್ರೆ ಮಾತ್ರ ನಿಮಗೆ ಲಾಭಾಂಶ ಆಗುತ್ತೆ. ಫಿನಾನ್ಸಲ್ಲಿ ಅಷ್ಟೊಂದು ಸಮಸ್ಯೆ ತೋರಿಸ್ತಾ ಇಲ್ಲ. ಬಟ್ ಇನ್ಫ್ಲೋ ಸ್ಲೋ ಆಗಿದೆ. 9th ಹೌಸ್ ಆಫ್ ಇನ್ಫ್ಲೋ ಅಂತ ನೋಡ್ತೀವಿ ಫಸ್ಟು. ಆಮೇಲೆ ಅದರದ್ದು ಫ್ರೂಟು, ಅದ್ರ ಮೇಲೆ ಟೇಸ್ಟು. ಇನ್ಫ್ಲೋ ಈಸ್ ಲೆಸ್. ಇನ್ಕ್ರೀಸ್ ಮಾಡ್ಕೋಬೇಕು ಅಂದರೆ ಶುಕ್ರ 7ನೇ ಮನೆ ಬಂದಿರೋದ್ರಿಂದ ಒಂದು ಸಿಲ್ಕ್ ದಾರ ಬಲಗೈಗೆ ಕಟ್ಕೊಳ್ಳಿ, ಖಂಡಿತ ಸಕ್ಸಸ್ ಆಗುತ್ತೆ. ಕೈಲಾಶ್ ಯಂತ್ರ ಸ್ಥಾಪನೆ ಮಾಡಿ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಕೈಲಾಶ್ ಯಂತ್ರದ ಬಗ್ಗೆ ಸತತವಾಗಿ ನಾವು ನಮ್ಮ ನಕ್ಷತ್ರ ನಾಡಿ ಮೂಲಕ ತಿಳಿಸ್ಕೊಡ್ತಾ ಇದ್ದೀವಿ. ನಕ್ಷತ್ರ ನಾಡಿಯ ಮೂಲಕ ಎಸೆನ್ಷಿಯಲ್ ಆಯಿಲ್ ಆಗಿರ್ಬೋದು, ಹಾಗೆ ರೇಖಿ ಹೀಲಿಂಗ್ ಕ್ಲಾಸಸ್ ಆಗಿರ್ಬೋದು, ಸಪ್ತಚಕ್ರಗಳ ಬಗ್ಗೆ ಮಾಹಿತಿ ಆಗಿರ್ಬೋದು, ಇವೆಲ್ಲವೂ ಕೂಡ ನೀವು ತಿಳಿದುಕೊಳ್ಬೇಕಾದಂತಹ ಒಂದು ಮಹತ್ವದ ವಿಷಯ ಆಗಿರುವಂಥದ್ದು. ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಪಂಡಿತ್ ದಿನೇಶ್ ಗುರೂಜಿಯವರ ನೇತೃತ್ವದಲ್ಲಿ ನೀವು ಕೂಡ ಜ್ಯೋತಿಷ್ಯ ಕ್ಲಾಸನ್ನು ಕೂಡ ಕಲಿಬಹುದಾಗಿದೆ. ಹಾಗೆ ರೇಖಿ ಹೀಲಿಂಗ್ ಕ್ಲಾಸಸನ್ನು ಕೂಡ ಕಲಿಬಹುದು. ಇದಕ್ಕೆಲ್ಲ ನೀವು ಮಾಡಬೇಕಾಗಿರೋದಿಷ್ಟೇ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಿ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಾನು ಮಂಗಳೂರಿಂದ ಕಾಲ್ ಮಾಡ್ತಿದ್ದೇನೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು ಸರ್? ನಾನು ಗಾಡಿ ಎರಡಿತ್ತು, ಅದು ಒಂದು ಗುರುಜಿ ಒಂದು ಗಾಡಿನ ಸೇಲ್ ಮಾಡಿದೆ. ಗಾಡಿ ಸೇಲ್ ಮಾಡಿದ್ರಾ? ಹೌದು, ಇನ್ನೊಂದು ಕಾರ್ ತೆಗಿಬೇಕಂತಿದ್ದೇನೆ. ಕಾರ್ ತೆಗಿಬೇಕು ಅಂತಿದ್ರಿ. ಅದೇ ಯಾವ ಟೈಮಲ್ಲಿ ತೆಗಿಬೇಕು, ನನ್ನ ಹೆಸರಿಗೆ ಆಗ್ತದಾ? ಓಕೆ, ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ ಅಥವಾ ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಪ್ರಶ್ನಾಶಾಸ್ತ್ರ ಆಗ್ಬೋದು. ಒಂದು ಸಂಖ್ಯೆಯನ್ನ ಹೇಳಿ. 4. ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ಕಾರ. ಏನು ಪ್ರಶ್ನೆ ಕೇಳಿದ್ ನೀವು? ನಾವು ಕಾರನ್ನು ತೆಗಿಬೇಕಂತಿದ್ದೇನೆ ಗುರುಜಿ. ಕಾರಾ ತೆಗೀರಿ. ಅದಕ್ಕೆ ಏನು ಸರ್ ಇದೆಲ್ಲ ಪ್ರಶ್ನೆ ಕೇಳ್ಕೊಂಬರೋದು? ದುಡ್ಡಿರಬೇಕು, ತೆಗಿಬೋದು, ಏನು ಬೇಕಾದ್ರೆ ತಗೊಳ್ಳಿ. ದುಡ್ಡಿದ್ರೆ ತೆಗಿಬೋದಲ್ವಾ? ಅದಕ್ಕೆ ಕಾರಣ ಏನು ಅಂತ ಕೇಳ್ತಾ ಇದ್ದೀನಿ. ಯಾಕೆ ನೀವು ಕಾರ್ ತಗೊಳ್ಳೋಕ್ಕೆ ಇದು ಮಾಡ್ತಾ ಅದರಿಂದ ಏನೋ ಬಿಸ್ನೆಸ್ ಮಾಡಬೇಕಾ? ಅವ್ರು ಬಿಸ್ನೆಸ್ ಮಾಡ್ಲಿಕ್ಕೆ ಅಂತ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್. ಇದು ಆಲ್ರೆಡಿ ಒಂದು ಸತಿ ಕೇಳ್ದಂಗಿತ್ತಪ್ಪ ನನ್ನ ಕಿವಿಗೆ. ಏನು ಸರ್? ಇದೊಂದು ಸತಿ ಕೇಳ್ದಂಗಿತ್ತು ಅಂತ ಅನ್ನಿಸ್ತು. ಇಲ್ಲ, ಇದೇ ಮೊದಲ ಬಾರಿ ಅಂದರೆ ಓಕೆ. 12ನೇ ಮನೆ ಲಾಸ್ ಆಗುತ್ತೆ, ಲಾಭ ಇಲ್ಲ. ಹೌದಾ? ನೀವು ಸಾಲದಲ್ಲೂ ತೊಗೋಬೇಕು. 12ನೇ ಮನೆ ಅಂತ ತೋರಿಸ್ತಾ ಇದೆ ಫಸ್ಟು. ಅದಾದಮೇಲೆ ನಿಮ್ಮ ಊಟ ಜೀವನಕ್ಕೆ ತೊಗೊಳ್ತೀರಾ. ಕೊನೆಯಲ್ಲಿ ಅದೇನಾಗುತ್ತೆ ಅಂದರೆ 12 ಲಾಸ್ ಆಗುತ್ತೆ. ಇದು ಫಸ್ಟು, ಇದು ಮಿಡಲ್ಲು, ಇದು ಲಾಸ್ಟು. FML ಫಸ್ಟು, ಮಿಡಲ್ಲು, ಲಾಸ್ಟು. ಕಷ್ಟ. ಜ್ಯೋತಿಷ್ಯ ಕಲೀರಿ, ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ಬೋದು. ಜ್ಯೋತಿಷ್ಯ ಕಲೀರಿ. ಯಾವನೋ ಏನೇನೋ ಕಳ್ದುಡ್ಡು ಮಾಡಿಕೊಂಡು ಕಾಂಪೌಂಡ್ರುಗಳು ಟೋಪಿ ಹಾಕ್ತಾ ಇದ್ದಾರೆ. ಸತ್ಯವಾಗಿ ಕಲಿತು ಜ್ಯೋತಿಷ್ಯ ಮಾಡಿ. ತುಂಬ ಜನ ನಾನು ಹೇಳ್ತೀನಿ ಪಬ್ಲಿಕ್ ಅವ್ರಿಗೆ 15,000 ಇನ್ವೆಸ್ಟ್ ಮಾಡ್ರಯ್ಯ, ಅದು ಕಾರ್ಗೆಲ್ಲ 5 ಲಕ್ಷ 6 ಲಕ್ಷ 7 ಲಕ್ಷ ಆಗುತ್ತೆ. ಆ ಕಾಲೆಲ್ಲ ನೋವು ಬರ್ತದೆ, ಎಲ್ಲ ಹೇಳ್ಕೊಂಡೋಗಿ. ಇದಾರು ಬೇಜಾನ್ ಜನ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಏನು ಕಮ್ಮಿ ಏನಿಲ್ಲ. ಯಾರೂ ಇವತ್ತಿನ ಕಾಲದಲ್ಲಿ ಗಾಡಿ ಇಲ್ಲದೆ, ಕಾರ್ ಇಲ್ಲದೆ ಅಥವಾ ಟ್ರಾವೆಲ್ಸ್ ಇಲ್ಲದೆ ಯಾರೂ ಇದು ಸತ್ತಿಲ್ಲ. ಬೇಕಾದಷ್ಟು ಯಥೇಚ್ಛವಾಗಿದೆ. ಆ್ಯಕ್ಚುಲಿ ಎಷ್ಟು ಜಾಸ್ತಿ ಇದೆ ಅಂತಂದರೆ, ಈಗ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವ್ರಿಗೆ ವ್ಯಾಪಾರನೇ ಕಮ್ಮಿ ಆಗಿಬಿಟ್ಟಿದೆ. ಯಾಕಂದರೆ ಗಾಡಿಗಳು ಜಾಸ್ತಿ ಆಗಿದೆ, ಓಡಾಡೋರು ಕಮ್ಮಿ ಆಗಿದ್ದಾರೆ. ಎಲ್ಲೋ ಒಂದು ಸೀಸನಲ್ಲಿ ರಜದಲ್ಲಿ ಓಡಾಡ್ಬಿಡ್ತಾರೆ, ಆಮೇಲೆ ಏನೂ ಇಲ್ಲ. ಸೊ ಇಂಥ ಸಜೆಷನ್ 12 ಬಂದಾಗ ಜ್ಯೋತಿಷ್ಯ ಶಾಸ್ತ್ರ ಕಲೀರಿ. ನೀವು 5ನೇ ಕ್ಲಾಸ್ 10ನೇ ಕ್ಲಾಸ್ ಓದಿದ್ರೂ ಪರವಾಗಿಲ್ಲ, ಭಾಳ ಈಸಿಯಾಗಿದೆ. ಸಂಪಾದನೆ ಮಾಡ್ಬೇಕು ತಾನೇ. ಜ್ಯೋತಿಷ್ಯದಲ್ಲಿ 12ನೇ ಮನೆ ಬಂದಾಗ ಆ 12ನೇ ಮನೆ ಡಾರ್ಕ್ ಸೀಕ್ರೆಟ್ಸ್ ಕಲಿಬೇಕು ಅಂತ ಹೇಳುತ್ತೆ. ಇದ್ರ ಮುಖಾಂತರ ಹೇಳ್ತಾ ಇದ್ದು ಡಾರ್ಕ್ ಸೀಕ್ರೆಟ್ಸ್. ಜನ ಜ್ಯೋತಿಷ್ಯ ನಮಗಲ್ಲ ಅಂತ ತಿಳ್ಕೊಳ್ತೀರಾ. ಒಂದು ಸತಿ ಅದೃಷ್ಟ ಯಾವುದು ನೀವು ಬೇಡ ಅಂತಿರೋ ಅಲ್ಲೇ ಕದ ತಟ್ತಾ ಇರುತ್ತೆ. ಅದು ಸಮಸ್ಯೆ ನಿಮ್ಮ ಆಲೋಚನೆಯಲ್ಲಿರುತ್ತೆ. ಈ ಒಂದು ಪ್ರಕೃತಿ ಎಲ್ಲರಿಗೂ ಕೂಡ ಕೈ ಬೀಸಿ ಕರೆಯುತ್ತೆ. ಟ್ರೈ ಮಾಡ್ತಕ್ಕಂಥದ್ದು ನಿಮ್ಮ ವಿಚಾರ, ನಿಮ್ಮ ಆಲೋಚನೆ ಮತ್ತು ನಿಮ್ಮ ಒಂದು ಮೆಂಟಲ್ ಬ್ಲಾಕೇಜ್ ಇದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ. ಇದು ಒಂದು ಸಬ್ಜೆಕ್ಟು. ಕಲಿಕೆ ಭಾಳ ಇಂಪಾರ್ಟೆಂಟು, ಒಂದು ಲರ್ನಿಂಗ್ ಇಂಪಾರ್ಟೆಂಟು, ವಿದ್ಯೆ ಇಂಪಾರ್ಟೆಂಟ್ ಅಂತ ನೀವು ತಗೊಂಡ್ರೆ ಇದೇ ವಿದ್ಯೆ ನಿಮಗೆ ಸರಸ್ವತಿ ಮುಖಾಂತರ ಲಕ್ಷ್ಮಿನ ಪ್ರಾಪ್ತಿ ಮಾಡುತ್ತೆ. ಇದು ಎಲ್ಲ ತಲೆಯಲ್ಲಿ ಇಟ್ಕೊಳ್ಳಿ, ತಲೆಯಿಂದ ಮನಸ್ಸಿಗೆ ಹಾಕ್ಕೊಳ್ಳಿ. ಸರಸ್ವತಿಯಿಂದ ಲಕ್ಷ್ಮಿ ಬರುತ್ತೆ. ಲಕ್ಷಾಂತರ ಜನ ಕೇಳ್ತಾರಿದು. ಕೆಲವ್ರು ಜನ ಮಾತ್ರ ಆರಿಸ್ಕೊಂಬರುತ್ತೆ ಈ ಜ್ಯೋತಿಷ್ಯ. ಭಗವಂತನ ಇಚ್ಛೆಯಿಂದ ಇವನು ಸ್ವಲ್ಪ ಕಷ್ಟದಲ್ಲಿದ್ದಾನೆ, ಇಲ್ಲಿ ಬರಲಿ, ತಿಳ್ಕೊಳ್ಳಿ, ಸರಿ ಮಾಡ್ತೀನಿ. ಫೈನಾನ್ಷಿಯಲ್ ಕಂಡೀಷನ್ ಅಲ್ಲಿ ಇಲ್ಲಿ ಅಲ್ಲಿ ಎಲ್ಲ ಅಲ್ದು ಏನು ಕೆಲಸ ಇಲ್ಲದೆ ಇದ್ದಾನೆ,
ಇಲ್ಲಿಗೆ ಬರಲಿ, ಅವನು ಕರ್ಮ ತೋರಿಸ್ತೀನಿ, ಆಮೇಲೆ ಇದೇ ಲೈನಲ್ಲೂ ಹೋಗ್ಬೋದು ಅಥವಾ ಇದರಲ್ಲೇ ಇರತಕ್ಕಂಥ ಯೋಗ ಮೆಡಿಟೇಷನ್ ಆ ಲೈನಲ್ಲೂ ಹೋಗ್ಬೋದು. ಈ ರೀತಿ ಅದ್ಭುತವಾಗಿರುತ್ತೆ. ಇವನು ಚೆನ್ನಾಗಿ ಮಾಡ್ತಾ ಇದ್ದಾನೆ, ಕಷ್ಟಪಡ್ತಾ ಇದ್ದಾನೆ, ಇವನಿಗೆ ಇನ್ನಷ್ಟು ಒಳಿತಾಗಲಿ ಅಂತ ಹೇಳಿ ಸ್ವಲ್ಪ ಪಾರ್ಟ್ ಟೈಮ್ ಬಿಸ್ನೆಸ್ಗೆ ಇವ್ನಿಗೆ ಹೆಲ್ಪ್ ಮಾಡಬೇಕು ಅಂತ ಹೇಳಿ ಕೈ ಬೀಸಿ ಭಗವಂತನ ಇಚ್ಛೆಯಿಂದ ಕರೀತಾರೆ. ಕೆಲವ್ರಿಗೆಲ್ಲ ಇದ್ದು ಎಲ್ಲ ಮಾಡಿ ಫೀಸ್ ಕಟ್ಟಿನೂ ಬರೋಕ್ಕಾಗದೇ ಇರತಕ್ಕಂಥ ದರಿದ್ರ ಪರಿಸ್ಥಿತಿನೂ ಬಂದಿದೆ. ಫೀಸ್ ಕಟ್ಟಿನೂ ವಾಪಸ್ ತಗೊಂಡಿರ್ತಕ್ಕಂಥ ದರಿದ್ರ ಪರಿಸ್ಥಿತಿನೂ ಬಂದಿದೆ. ಕರ್ಮ ಇನ್ನೂ ಹೆಚ್ಚಾಗಲಿ ಅಂತಕ್ಕಂಥ ಒಂದು ಪರಿಸ್ಥಿತಿನೂ ಕೂಡ 100% ಅಲ್ಲ 1000% ಬಂದಿದೆ. ಸೊ ಅನೇಕ ಸತಿ ನಾವು ತುಂಬ ಪೇಚಾಡ್ತೀವಿ. ಒಂದು ದಿವಸ 2 ದಿವಸ ಲೇಟ್ ಆಗಿಬಿಟ್ರೆ ಅಯ್ಯೋ ಅಪ್ಲೈ ಮಾಡೋದು ಬಿಟ್ಬಿಟ್ಟೆ, ಇಲ್ಲ ನಂಗೆ ಸಿಗ್ತಾಯಿತ್ತು, ಲೇಟ್ ಮಾಡಿಬಿಟ್ಟೆ. ಡಿಲೇ ಸಮ್ಟೈಮ್ಸ್ ಡಿನೈ ದಿ ಸಕ್ಸಸ್. ಡಿಲೇ ಸಮ್ಟೈಮ್ಸ್ ಡಿನೈ ಸಕ್ಸಸ್. ಇದನ್ನು ಯಾವಾಗಲೂ ಕೂಡ ತಲ್ಲಿಟ್ಕೊಳ್ಳಿ. ಮುಂದಿನ ಕರೆಗೋಣ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ವನಜ ಅಂತ, ಮೈಸೂರಿಂದ ಮಾಡ್ತಾ ಇದ್ದೀನಿ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗಳ ಬಗ್ಗೆ ಕೇಳಬೇಕಿತ್ತು. ಮಗಳ ಡೇಟ್ ಆಫ್ ಬರ್ತ್? 17/2/2006. 17/2/2006. ಮಧ್ಯಾಹ್ನ 12:15. ಮಧ್ಯಾಹ್ನ 12:15. ಬೆಂಗಳೂರು. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತಮ್ಮ? ಅವಳು ನೀಟ್ ಎಕ್ಸಾಮ್ ಬರ್ತಿದ್ದಾಳೆ, ಮೆಡಿಕಲ್ ಲೈನ್ ಸಿಗುತ್ತಾ ಅಂತ. ಇನ್ನೊಮ್ಮೆ ವರ್ಷ ಹೇಳ್ಬಿಡಿ. 2006 ಅಲ್ವಾ? 2006. 2006 ಮಧ್ಯಾಹ್ನ 12:15. 12:15. 12:15. ಬೆಂಗಳೂರು. 17 ಫೆಬ್ರವರಿನಾ? ಫೆಬ್ರವರಿ 17. 17 ಫೆಬ್ರವರಿ 2006. ಓಕೆ. ಇದೇನು ಸೆಕೆಂಡ್ ಟೈಮ್ ಬರಿತಾ ಇದ್ದಾರಾ? ನೀಟ್ ಇದು ತಗೊಂಡಿದ್ದು ಸರ್. ಅಲ್ಲ, ನೀಟ್ನ ಸೆಕೆಂಡ್ ಟೈಮ್ ಬರಿತಾ ಇದ್ದಾರಾ? ಸೆಕೆಂಡ್ ಟೈಮ್ ಬರಿತಾ ಇದ್ದಾರೆ ಸರ್. ರಾಹು 11-3-12, ಬುಧ 6-6, ಎಸ್, ಶುಕ್ರ 8-10. ಯಾವಾಗ ರಿಸಲ್ಟ್ ಬರುತ್ತೆ ಒಂಚೂರು ಟೈಮ್ ಹೇಳ್ಬಿಡಿ, ಡೇಟು. 15-14 ಬರ್ಬೋದು ಸರ್. ನೆಕ್ಸ್ಟ್ ಮಂತ್ 14-15 ಅಂತ ಹೇಳಿದ್ದಾರೆ. ಅಚ್ಚಾ, ನೆಕ್ಸ್ಟ್ ಮಂತು 15 ಒಳಗಡೆ ಬಂದರೆ ಸಕ್ಸಸ್ ತೋರಿಸ್ತಾ ಇದೆ. ನೀವು ಕೊಟ್ಟಿರ್ತಕ್ಕಂಥ ಸಮಯದಲ್ಲಿ 15 ಒಳಗಡೆ ಶುಕ್ರ ಬರ್ತಾ ಇದ್ದಾನೆ. ಸೂರ್ಯ ಸ್ವಲ್ಪ ಫ್ಲಾಪ್ ಮಾಡಿಬಿಡ್ತಾನೆ. ಸೂರ್ಯ ಸ್ವಲ್ಪ ಚೆನ್ನಾಗಿಲ್ಲ, ಅವನು ಅಬ್ಸ್ಟಕಲ್ಸ್ ಕೊಟ್ಬಿಡ್ತಾನೆ. ಯಾಕೆ ಅಂದರೆ ನಾವು ಯಾವುದೇ ಆಗಲಿ ಅಂತರ್ಭುಕ್ತಿ ಶುಕ್ರನಲ್ಲಿ ನಾವು ರಿಸಲ್ಟ್ ಫೈನಲಾಗಿ ನೋಡ್ತೀವಿ. ಕಷ್ಟ ಇದೆ, ಗ್ರೇಟ್ ಸಕ್ಸಸ್ ಆಗಿಬಿಡುತ್ತೆ, ಅಂದರೆ ಎಂಡಿಂಗಲ್ಲಿ ಸಿಕ್ಬಿಡತಕ್ಕಂಥದ್ದು. ಆದರೆ ಭುಕ್ತಿಗಳು ನೋಡಿದಾಗ 6-8-6-8-12 ಸ್ವಲ್ಪ ಲೋವರ್ ಲೆವೆಲ್ ಕಾಲೇಜ್ ಸಿಗೋ ಚಾನ್ಸಸ್ ಇದೆ. ಈ ಸತಿ ಭುಕ್ತಿ ಸ್ಟ್ರಾಂಗ್ ಆಗಿರೋದ್ರಿಂದ ಚೆನ್ನಾಗಿ ಮಾಡಿರೋ ಸಾಧ್ಯತೆಯೂ ಕೂಡ ಇದೆ. ಸ್ವಲ್ಪ ಗೌರ್ಮೆಂಟ್ ಸೀಟಲ್ಲಿ ಪೇಮೆಂಟ್ ಸೀಟ್ ಅಂತ ಕರೀತಾರೆ. ಪ್ಯೂರ್ ಗೌರ್ಮೆಂಟ್ ಸೀಟ್ ಇಲ್ಲ, ಯಾಕಂದರೆ ದಶಾದಲ್ಲಿ 10 ಬರಬೇಕು, 10 ಇಲ್ಲ. ಪ್ಯೂರ್ ಗೌರ್ಮೆಂಟ್ ಸೀಟ್ ಇಲ್ಲ, ವಿತಿನ್ ಗೌರ್ಮೆಂಟ್ ಪೇಮೆಂಟ್ ಅಂತ ಅಂತಾರೆ. ಒಂದು ಮ್ಯಾನೇಜ್ಮೆಂಟ್ ಸೀಟ್ ಅನ್ನೋದು ಬೇರೆ, ವಿತಿನ್ ಗೌರ್ಮೆಂಟ್ ಪೇಮೆಂಟ್ ಸೀಟ್ ಸಿಗೋ ಕಾಂಬಿನೇಷನ್ಸ್ ತೋರಿಸ್ತಾ ಇದೆ. ಆಲ್ ದಿ ಬೆಸ್ಟ್, ಸಕ್ಸಸ್ ಇರಲಿ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯವನ್ನು ಕಲಿಯಬಹುದಾಗಿದೆ. ನಕ್ಷತ್ರ ನಾಡಿ ರೇಖಿ ಹೀಲಿಂಗ್ ಆನ್ಲೈನ್ ಕೋರ್ಸಸ್ ಜುಲೈ 23ರಿಂದ ಆರಂಭವಾಗ್ತಾ ಇದೆ. ಕೇವಲ 899 ರೂಪಾಯಿಯಲ್ಲಿ ರಿಜಿಸ್ಟರ್ ಆಗಿ, ಹಾಗೆ 2 ಹಂತದಲ್ಲಿ ರೇಖಿ ಆನ್ಲೈನ್ ಕ್ಲಾಸಸ್ ಕೂಡ ನೀವು ಕಲಿಬಹುದಾಗಿದೆ. ಇನ್ನು ರೇಖಿ ಮಾಸ್ಟರ್ ಆಗಿ ಆಯುರ್ವೇದ ಶಕ್ತಿಯನ್ನು ಕೂಡ ನೀವು ಪಡೆದುಕೊಳ್ಳಬಹುದಾಗಿದೆ. ಮತ್ತೊಂದು ಕರೆ ಸಿದ್ಧವಾಗಿರುವಂಥದ್ದು. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ? ತಮ್ಮ ಹೆಸರು? ನಮಸ್ತೆ ಮೇಡಮ್, ನಾನು ಹಾಸನಿಂದ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಅದೇ ನಮ್ದು ತಂದೆದೊಂದು ಸ್ವಲ್ಪ ಜಮೀನ್ ಇತ್ತು. ಓಕೆ. ಅದನ್ನ ಮಾರ್ಬೇಕಾ ಅಥವಾ ನಾವೇ ಮಾಡಿದ್ರೆ ಏನಾದ್ರು ಸರಿ ಇರುತ್ತಾ ಅಂತ ಕೇಳಕ್ಕೆ ಮೇಡಮ್. ಪ್ರಶ್ನಾಶಾಸ್ತ್ರಕ್ಕೆ ಹೋಗಿ ಒಂದು ಸಂಖ್ಯೆಯನ್ನ ಹೇಳಿ. 150 ಮೇಡಮ್. 150. ಹಾ. ಸರಿ, ಓಕೆ. ಗುರುಗಳಿದ್ದಾರೆ, ಮಾತಾಡಬಹುದು. ನಮಸ್ಕಾರ. ನಮಸ್ತೆ. ಈಗ ನಿಮ್ಮ ಪ್ರಾಪರ್ಟಿ ನಿಮ್ಮ ಹೆಸರಿಗೆ ಬಂತಾ? ಅಲ್ಲ ಸರ್, ನಮ್ಮ ತಂದೆ ಇಲ್ಲ ಇವಾಗ. 4 ಜನ ಇದ್ದೀವಿ. 4 ಜನಕ್ಕೆ 4 ಎಕರೆ ಇದೆ ಸರ್. ಅದು 1 ಎಕರೆ ನಾವೇ ತಗೋದ ಅಥವಾ ಅದನ್ನ ಮಾರ್ಬಿಟ್ಟು ಏನಾದ್ರು ನಮ್ಗೆ ಲಾಭ ಆಗುತ್ತಾ ಅಥವಾ ಇಟ್ಕೊಂಡ್ರೆ ಲಾಭ ಆಗುತ್ತಾ ಅಂತ ಸರ್. ನೋಡೋಣ ಇಲ್ಲಿ. ಈಗ ಇಟ್ಕೊಂಡ್ರೆ ಲಾಭ ಯಾರು ನಿಮಗೆ ಮಾತ್ರ ಅಥವಾ 4 ಜನಕ್ಕೂ ಸೇರಿ ಹೇಳ್ತಾ ಇದ್ದೀರಾ? 4 ಜನಕ್ಕೆ ಸರ್ 1 ಎಕರೆ ಬರುತ್ತೆ. ಅದು ಬರಲಿ, ಅದು ನಾನು ಹೇಳ್ತಾ ಇಲ್ಲ. ಆದರೆ ನೀವೆಲ್ಲ 4 ಜನ ಸೇರಿ ನಾವು ಇಟ್ಕೊಳ್ಳೋದಾ ಅಥವಾ ಮಾರೋದಾ ಅಂತ 4 ಜನ ಸೇರಿ ತಲೆಲಿದೆಯಾ? ಹೌದು ಸರ್, 4 ಜನ ಸೇರಿ ಅದ್ ಮಾಡಿದ್ರೆ ಲಾಭ ಆಗುತ್ತಾ ಅಥವಾ ಅದು ಮಾರ್ಬಿಟ್ಟೆ ನಾವು ಹಂಚ್ಕೊಳ್ಳೋದ ದುಡ್ಡನ್ನ ಅಂತ?
ಮಾರಾದ್ಮೇಲೆ ಹಂಚ್ಕೊಳಲ್ವಾ? ಇದ್ಯಾವುದು ಹೊಸ ಥಿಯರಿ? ಮಾರಾದ್ಮೇಲೆ ದುಡ್ಡು ಅನ್ಸ್ಕೊತೀವಿ ಸರ್. ಹಾಂ, ನೀವು ಹೇಳೋದು ನೋಡಿದ್ರೆ ಮಾರಾದ್ಮೇಲೆ ಹಂಚ್ಕೋಬೇಕಾ ಅಂತ ಕೇಳಿದ್ರೆ ಇಲ್ಲ ಸರ್, ಇಲ್ಲ. ನೋಡಿ, 8ನೇ ಮನೆ ಪಿತ್ರಾರ್ಜಿತ ಆಸ್ತಿ ಅಂತ ತೋರಿಸ್ತಾ ಇದೆ ಪ್ರಶ್ನಾಶಾಸ್ತ್ರದಲ್ಲಿ. ಓಕೆ, ಅದನ್ನು 7 ಅಂತಂದರೆ ಆಪೋಸಿಟ್ ಇರತಕ್ಕಂಥ ಜನ, ಅಲ್ಲಿಂದ 10 ಅಂದರೆ ಅಥಾರಿಟಿ. ಇಲ್ಲಿ ನಮಗೆ 4ನೇ ಮನೆ ಅಥವಾ 11ನೇ ಮನೆ ಬಂದಿದ್ದರೆ ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ವಿ. ಇಲ್ಲಿ ಮಾರ್ತಕ್ಕಂಥ ಕಾಂಬಿನೇಷನ್ನು 3, 5, 10 ಅಂತ ನಾವು ಕರಿತೀವಿ. 3ನೇ ಮನೆ, 5ನೇ ಮನೆ, 10ನೇ ಮನೆ ಮಾರುವಂಥ ಕಾಂಬಿನೇಷನ್. ಈ ಮಾರುವಂಥ ಕಾಂಬಿನೇಷನಲ್ಲಿ ಇಲ್ಲಿ ನಮಗೆ, ಯಾಕಂದರೆ ಅಲ್ಲಿ ಸ್ಕ್ರೀನಲ್ಲಿ ಸ್ವಲ್ಪ ದೊಡ್ಡದಾಗ್ತೈತೆ, ಸ್ವಲ್ಪ ಚಿಕ್ಕದು ಮಾಡ್ಬೇಕು ಸ್ಕ್ರೀನ್. ಇಲ್ಲಿ ನಮಗೆ 5ನೇ ಮನೆ ಮತ್ತು 10ನೇ ಮನೆ ತೋರಿಸಿದ್ರೆ ಇದು ಸೇಲ್ ಆಗೇ ಆಗುತ್ತೆ. ಯಾರಾದರೂ ಒಬ್ಬರು ಸ್ವಲ್ಪ ಕಿರಿಕಿರಿ ಮಾಡ್ತಾರೆ. 4ರಲ್ಲಿ 1 ನಿಮ್ಮ ಒಡ ಹುಟ್ಟಿದವರು ಕಿರಿಕಿರಿ, ಅದನ್ನು ಸ್ವಲ್ಪ ಅಷ್ಟು ಬೇಕು ಇಷ್ಟು ಬೇಕು ಅಂತ ಗಲಾಟೆಗಳು ಸ್ವಲ್ಪ ಬರುತ್ತೆ, ಆಮೇಲೆ ಕ್ಲಿಯರ್ ಆಗುತ್ತೆ. ರೆಟ್ರೋಗ್ರೇಡ್ ಇದೆ, ರೆಟ್ರೋಗ್ರೇಡ್ ಬಾಕ್ಸಲ್ಲಿ ಹಾಕಿದ್ದೀವಿ. ಇದು ಬಾಕ್ಸಲ್ಲಿ ಹಾಕಿದರೆ ಸ್ವಲ್ಪ ನಿಮ್ಮಲ್ಲೇ ಒಳ ಜಗಳಗಳು, ಕೆಲವರು ಮಾಡೋಣ, ಅಪ್ಪಂದು ಇಟ್ಕೊಳ್ಳೋಣ, ಅವ್ರ ಹೆಸ್ರಿಗೆ ಬೇಕು ಅಂತ ಒಬ್ಬರು, ಇನ್ನೊಬ್ಬರು ಅವ್ರ ಮಕ್ಕಳು ಬಸರಿಗೆ ಬೇಕು ಅಂತ ಇನ್ನೊಬ್ಬರು. ಒಪಿನಿಯನ್ಸ್ ತುಂಬ ಚೇಂಜ್ ಆಗುತ್ತೆ ಇಲ್ಲಿ. ಯಾಕಂದರೆ ಟೇಸ್ಟ್ ಅಂತಿದೆಯಲ್ಲ, ಕೇತು 10 ಅಂತ ಬಂದಾಗ ಬಾಕ್ಸ್ ಒಳಗಡೆ ಇದ್ದರೆ ಒಪಿನಿಯನ್ಸ್ ಆಚೆ ಬರೋಲ್ಲ, ಅಂದರೆ ಕ್ಲಿಯರ್ ಇಲ್ಲ. ನೀವು ಕ್ಲಿಯರ್ ಇರ್ಬೋದು, ಇನ್ನೊಬ್ರು ಕ್ಲಿಯರ್ ಇರೋಲ್ಲ. ಅದು ಮಾಡಿದಾಗ ಅದರಲ್ಲಿ ಬರುತ್ತೆ, ತುಂಬ ಎಳೆದಾಡಿ ಆಗುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ವಿವಾಹ ಆಗಿರ್ಬೋದು, ವೈವಾಹಿಕ ಜೀವನ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಯಾವುದೇ ಸಮಸ್ಯೆಗಳಾಗಿರ್ಬೋದು, ಈ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗ ಬೇಕಾ? ಹಾಗಾದರೆ ನೀವು ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಲೇಬೇಕಾಗತ್ತೆ. ರಿಜಿಸ್ಟರ್ ಆಗಿ ಕಲೀರಿ ಅಂತ ಹೇಳ್ತಾ ಇದೀಗ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿತಂತಹ ವಿದ್ಯಾರ್ಥಿಗಳ ಅಭಿಪ್ರಾಯವನ್ನು ಕೇಳ್ತಾ ಹೋಗೋಣ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಯತೀಶ್ ಅಂತ. ನಾನು ನಕ್ಷತ್ರ ನಡಿ ಕಲ್ತು ಆಗಲೇ 1 ವರ್ಷ ಆಗಿದೆ. ಈಗ ಹೈಯರ್ ಕ್ಲಾಸ್ ಕೂಡ ಮಾಡಿದ್ದೀನಿ. ಪ್ರಿಡಿಕ್ಷನ್ಸ್ ಎಲ್ಲ ಸೈಂಟಿಫಿಕ್ ವೇಯಲ್ಲಿ ತುಂಬ ಕರೆಕ್ಟಾಗಿ ಬರ್ತಾ ಇದೆ. ಎಲ್ಲರೂ ನಕ್ಷತ್ರ ನಡಿ ಕಲೀರಿ, ನಿಮ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಎಕ್ಸ್ಪೆಷಲಿ ಯೂತ್ಸ್, ನೀವೆಲ್ಲರೂ ಕಲಿಯೋದ್ರಿಂದ ಒಂದು ಒಳ್ಳೆ ಸಮಾಜ ಕ್ರಿಯೇಟ್ ಮಾಡ್ಬೋದು, ಧರ್ಮ ಕಾಪಾಡ್ಬೋದು. ದಿನೇಶ್ ಗುರುಗಳಿಂದ ಕಲ್ತ ಮೇಲೆ ಲೈಫ್ ಒಂಥರ ಚೇಂಜಸ್ ಆಗಿದೆ. ನಿಮಗೆ ಕೆಲಸ ಆಗಲಿ, ಮದುವೆ ಆಗಲಿ, ಯಾವುದೇ ಥರ ಆಗಲಿ, ಅದರಲ್ಲಿ ನಿಮ್ಗೆ ಎಲ್ಲ ಥರ ಪ್ರಿಡಿಕ್ಷನ್ ಕರೆಕ್ಟಾಗಿ ಸಿಗುತ್ತೆ. ಇದನ್ನು ಫಾಲೋ ಮಾಡೋದ್ರಿಂದ ನಿಮ್ಮ ಲೈಫ್ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ವೀಕ್ಷಕರೇ, ನಿಮ್ಮ ಜೀವನ ಕೂಡ ಬದಲಾಗಬೇಕಾ? ಹಾಗಾದರೆ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಲೇಬೇಕು ಅಂತ ಹೇಳ್ತಾ ಕಾರ್ಯಕ್ರಮದ ಕೊನೆಯ ಹಂತವನ್ನು ತಲುಪಿದ್ದೇವೆ. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.
ಪ್ರಖ್ಯಾತ ಜ್ಯೋತಿಷ್ಯರು ಪಂಡಿತ್ ದಿನೇಶ್ ಗುರುಜಿ ಅವರಿಂದ ನಿಮ್ಮ ಭವಿಷ್ಯವನ್ನು ಜ್ಯೋತಿಷ್ಯದಿಂದ ಅನಾವರಣ ಮಾಡಿಕೊಳ್ಳಿ. ಇದು ಪಂಡಿತ್ ದಿನೇಶ್ ಗುರುಜಿ ಅವರದೇ ಆದ ವಿಶಿಷ್ಟ ಭವಿಷ್ಯವಾಣಿ ಆ್ಯಪ್ನಿಂದ ಬೆಂಬಲಿತ ಕೋರ್ಸ್. ಹೊಸ ಬ್ಯಾಚ್ ಆರಂಭ ಆಗಸ್ಟ್ 11ರಿಂದ ಕೇವಲ 15 ದಿನಗಳು ಮಾತ್ರ. ಮನೆಯಿಂದಲೇ ಬಾಧಕಾಲಿಕ ಆದಾಯವನ್ನು ಗಳಿಸಿರಿ. ಲೈವ್ ಸ್ವಿಮ್ ಕ್ಲಾಸುಗಳು ಬೆಳಗ್ಗೆ ಅಥವಾ ಸಂಜೆ ಬ್ಯಾಚ್ ಆಯ್ಕೆ ಮಾಡಿ. ಯಾವುದೇ ಅನುಭವ ಅಗತ್ಯವಿಲ್ಲ, ನಿಮ್ಮ ಮನೆಯಿಂದಲೇ ಕಲಿಯಬಹುದು. ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ. ಮ್ಯಾಕ್ಸ್ ಕ್ಷೇತ್ರನದೆ. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕಿದ್ರೆ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕಿದ್ರೆ ನಿಮಗೆ ಖಂಡಿತ ಸಿಗುತ್ತೆ. 800ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದರ ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು. ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದ್ರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋಯಿಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದ್ರದ್ದು ಕಬ್ಣ ಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ್ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ್ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ, ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನುವ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಆಗ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ್ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.